ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡೋದಕ್ಕೆ ಏನೇನು ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿ ಸ್ವಲ್ಪ ಸಿವಿಲ್ ಕಾಮಗಾರಿಗಳು ಕೂಡ ಬಾಕಿ ಇತ್ತು, ಅದನ್ನೆಲ್ಲ ಪೂರ್ತಿ ಮುಗಿಸಿ ಮುಂದಿನ ವರ್ಷ ಒಂದು ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯನ್ನು ಪ್ರಾರಂಭ ಮಾಡೋ ಒಂದು ಉದ್ದೇಶವನ್ನು ಹೊಂದಿದ್ದೀವಿ. ಅದಕ್ಕೆಲ್ಲ ಸಹಕಾರ ಕೊಡ್ತಿರುವಂಥ ಎಲ್ಲ ನಮ್ಮ ದಾನಿಗಳಿಗೂ, ಎಲ್ಲ ನಮ್ಮ ಸಮಿತಿ ಸದಸ್ಯರಿಗೂ ಹಾಗೂ ಎಲ್ಲ ನಮ್ಮ ಸಲಹಾ ಸದಸ್ಯರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದುವರಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಶೈಕ್ಷಣಿಕ ವರ್ಷ 25-26ನೇಯಲ್ಲಿ ತೇರ್ಗಡೆ ಹೊಂದಿದಂಥ ಎಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ನಮ್ಮ ಸಂಘದ ವತಿಯಿಂದ ಅವರಿಗೆಲ್ಲ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಅವರು 4 ವರ್ಷ ಪರಿಶ್ರಮದ ನಂತರ ಇವತ್ತಿನ ದಿವಸ ಎಲ್ಲ ಪದವೀಧರರಾಗಿ ಒಂದು ಘೋಷಣೆ ಮಾಡುವಂಥ ಒಂದು ಸುದಿನ ಇದು. ಈ ಕಾರ್ಯಕ್ರಮಕ್ಕೆ ನಮ್ಮ ಲೋಕಾಯುಕ್ತ ನ್ಯಾಯಾಧೀಶರಾದಂಥ ಪಾಟೀಲ್ ಸಾಹೇಬರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು, ಹಾಗೂ ಎಲ್ಲ ನಮ್ಮ ಪದಾಧಿಕಾರಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅತಿ ಹೆಚ್ಚಾಗಿ ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಾರೆ. ಇವತ್ತಿನ ದಿವಸ ಉತ್ತೀರ್ಣ ಹೊಂದಿರುವಂಥ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಿರಲಿ, ಹಾಗೂ ಮುಂದಿನ ನಾಡನ್ನು ಕಟ್ಟುವಲ್ಲೂ ಅವರು ಕೂಡ ಕೈ ಜೋಡಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ರೆಡ್ಡಿ ಜನಸಂಘ 26 ವರ್ಷ ಆಗಿದೆ ಇಂಜಿನಿಯರಿಂಗ್ ಕಾಲೇಜಾಗಿ. ಇದು 24ನೇ ಘಟಿಕೋತ್ಸವ ಸಮಾರಂಭ. 24 ಬ್ಯಾಚ್ ಇವತ್ತಿಗೆ ಆಚೆ ಹೋಗಿದೆ. ನಮ್ಮಲ್ಲಿ 550 ಜನ ಇವತ್ತು ಪದವಿ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ನಮ್ಮದು ಒಟ್ಟು 11 ವಿದ್ಯಾಸಂಸ್ಥೆಗಳಿದ್ದಾವೆ. ಇದು ವಿದ್ಯಾಸಂಸ್ಥೆಗೋಸ್ಕರ ಮೀಸಲಿಟ್ಟಿರೋ ಸಂಘ ಇದು. ಇಲ್ಲಿ 11 ಸಂಸ್ಥೆಗಳಿಂದ ಪ್ರತಿ ವರ್ಷ 7,000 ರಿಂದ 8,000 ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮುಂದಿನ ಗುರಿ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕಂತ ಸುಮಾರು ವರ್ಷಗಳಿಂದ ಹಿರಿಯರು ತುಂಬ ಕಷ್ಟಪಟ್ಟು ಫೌಂಡೇಶನ್ ಹಾಕ್ಕೊಟ್ಟಿದ್ದಾರೆ. ಅದನ್ನು ಮುಂದುವರಿಸೋ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಇಟ್ಟಿದ್ದಾರೆ. ಈಗಿರೋ ಸಂಸ್ಥೆಯಲ್ಲಿ ಇರೋ ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಿ ನಮ್ಮ ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ಪ್ರಯತ್ನಗಳು ಪಡ್ತಾಯಿದ್ದೀವಿ. ಅದೇ ರೀತಿ ಈ ದಿನದ ಸಮಾರಂಭಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೇನೆ.